ತನಕ ನೀವು ಮಾಡೋ ಕೆಲಸ ಕರೆಕ್ಟ್ ಐತಿ, ಇನ್ನೊಬ್ರಿಗೆ ಅನ್ಯಾಯ ಮಾಡಕತ್ತಿಲ್ಲ, ಮೋಸ ಮಾಡಕತ್ತಿಲ್ಲ, ಅಥವಾ ತಪ್ಪು ದಾರಿನ ತುಳಿಯಾಕತ್ತಿಲ್ಲ, ನಾ ಮಾಡೋ ಕೆಲಸದ ಬಗ್ಗೆ ನಂಗೆ ಕ್ಲಾರಿಟಿ ಐತಿ ಅಂತೇಳಿ ನಿಮ್ಗೆ ಎಲ್ಲಿ ತನಕ ಗೊತ್ತಿರ್ತೈತಲ್ಲ, ಸೊ ಅಲ್ಲಿ ತನಕನೂ ನೀವು ತಲೆ ಕಟ್ಸ್ಕೋಬೇಡ್ರಿ. ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ಚಾನೆಲ್ನ ಓಪನ್ ಮಾಡಿ ನನ್ನ ವಿಡಿಯೋ ನೋಡಕತ್ತಿದಿರಲ್ಲ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ವಿಡಿಯೋನ ರೆಕಾರ್ಡ್ ಮಾಡಕ್ ಹೊಂಟಿದ್ದೇವಪ್ಪ ಅಂದ್ರೆ, ನಮ್ಮೆಲ್ಲರಿಗೂ ಒಂದು ಜೀವನದೊಳಗಡೆ ಅತಿ ದೊಡ್ಡ ಅಂಜಿಕೆ ಅಥವಾ ಒಂದು ಭಯ ಅನ್ನೋದೈತಿ. ಆ ಭಯ ಯಾವಪ್ಪ ಅಂದ್ರೆ, 4 ಜನ ನಮಗೆ ಏನಂತಾರು ಅಥವಾ ಬೇರೆದವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊತಾರೋ ಅನ್ನೋದೈತಿ. ಸೊ ಈ ರೀತಿ ನೀವು ಯಾವುದೋ ಒಂದು ಕೆಲಸ ಮಾಡ್ಬೇಕಾಯ್ತು ಅಥವಾ ಏನೋ ಒಂದು ಮಾಡ್ಬೇಕಾದಾಗ 4 ಜನ ಏನಂತಾರೋ ಅಂತೇಳಿ ನಿಮ್ ತಲೆಯೊಳಗೂ ಓಡಾಕತ್ತಿತ್ತು ಅಂದ್ರ ನೀವು ಈ ವಿಡಿಯೋನ ನೋಡ್ರಿ. ಒಂದಿನ ಏನಾಗಿರ್ತೈತಪ್ಪ ಅಂದ್ರ, ಇಬ್ಬರು ಗಂಡ ಹೆಂಡತಿ ಇರ್ತಾರು. ಅವರು ಒಂದು ಕತ್ತಿನ ತಗೊಂಡ ಇನ್ನೊಂದು ಊರಿಗೆ ಹೋಗ್ಬೇಕಾಗೋ ಪರಿಸ್ಥಿತಿ ಬರ್ತೈತಿ. ಸೊ ಅವಾಗ ಏನ್ ಮಾಡ್ತಾರು ಅಂದ್ರ, ಕತ್ತಿ ಮತ್ ಇವ್ರಿಬ್ರ ನಡ್ಕೋಂತ ಹೋಗ್ತಿರ್ತಾರ 3 ಜನ. ಸೊ 4 ಜನ ಮುಂದಿಂತ ಏನಂತಾರಪ್ಪ ಅಂದ್ರೆ, ಎಷ್ಟು ಹುಚ್ಚದಾರು ಗಂಡ ಹೆಂಡತಿ, ಕತ್ತಿ ಐತಿ ಬಾಜೂಕ, ಕತ್ತಿ ಮೇಲೆ ಕುಂತ ಹೋಗೋದ್ ಬಿಟ್ಟ ನಡ್ಕೊಂತ ಹೊಂಟಿದಾರ ನೋಡು ಅಂತೇಳಿ ಬೈತಾರ. ಸೊ ಅದಕ್ಕ ಅವ ಗಂಡ ತಾವ್ ಯೋಚನೆ ಮಾಡಿ, ಹೌದಲ್ಲ ಇವ್ರು ಹೇಳೋದು ಕರೆಕ್ಟ್ ಐತಿ ಅಂತೇಳಿ ಅವ ಏನ್ ಮಾಡ್ತಾನಪ್ಪ ಅಂದ್ರ, ತನ್ನ ಹೆಂಡತಿಗೆ ಕತ್ತಿ ಮೇಲೆ ಕೂಡಾಕ್ ಹೇಳಿ ತಾನ್ ನಡ್ಕೊಂತ ಬರ್ತಾನ. ಕತ್ತಿ ಮತ್ ತಾನ್ ನಡ್ಕೊಂತ ಹೋಗ್ತಿರ್ತಾನ. ಸೊ ಅವಾಗ ಮತ್ತ 4 ಜನ ಗಟ್ಬಿಡ್ತಾರ ಮುಂದೆ. ಅವ್ರು ಅವಾಗ ಏನಂತಾರಪ್ಪ ಅಂದ್ರ, ಗಂಡ ಎಷ್ಟು ಹುಚ್ಚದನು, ಹೆಂಡತಿ ಗುಲಾಮ್ ಆಗಿಬಿಟ್ಟಿದನು, ಹೆಂಡತಿ ಹೇಳಿದ್ದ ಖರೆ ಆಗೈತಿ, ಹೆಂಡತಿ ಹೇಳಿದ್ದ ನಿಜ ಆಗೈತಿ ಅಂತೇಳಿ ಬಯಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಹಂಗ ಹೆಂಡತಿಗೂ ಬೈತಾರ, ರೆಸ್ಪೆಕ್ಟ್ ಇಲ್ಲ. ಈಗ ಏನಾಗೈತಿ ಅಂದ್ರ, ಗಂಡಗ್ ರೆಸ್ಪೆಕ್ಟ್ ಕೊಡೋದು ಕಡಿಮೆ ಆಗೈತಿ, ನೋಡಿಲ್ಲಿ ನಿಜವಾದ ಎಕ್ಸಾಂಪಲ್ ನಮ್ಮ ಮುಂದೆ ಐತಿ ಅಂತೇಳಿ ಹೆಂಡತಿಗೂ ಬೈತಾರ. ಅವ ಗಂಡಿದ್ದ ಅವಂಗ ಸಿಟ್ಟು ಬರ್ತೈತಿ, ಹೌದಲ್ಲ ಇವ್ರು ಹೇಳೋದು ಕರೆಕ್ಟ್ ಐತಿ, ನಾ ಆಕಿ ಗುಲಾಮ್ ಆಗಿದ್ದೇನಂತೇಳಿ ಆಕಿನ ತಳಗಿಳಿಸ್ತಾನು, ತಾನ್ ಕೂತ್ಕೋತಾನು. ಕತ್ತಿ ಮತ್ ಹೆಂಡತಿ ಅವ್ರು ನಡ್ಕೊಂತ ಬರ್ತಾವ. ಸೊ ಮುಂದೆ ಮತ್ತೊಂದ್ ಸ್ವಲ್ಪ ಹೋದಾಗ ಮತ್ತೊಂದ್ ಸ್ವಲ್ಪ ಜನ ಗಟ್ ಬೀಳ್ತಾರ ಅಲ್ಲಿ. ಸೊ ಅವ್ರು ಏನಂತಾರಪ್ಪ ಅಂದ್ರ, ಎಷ್ಟರೇ ಮೂರ್ಖಿರ್ಬೇಕು, ತನಗ ತಾಕತ್ ಐತಿ, ತಾವ್ ದುಡಿಯೋಂತವದನು, ತಾನ ಹೆಂಡತಿನ ಕೂಡ್ಸಿ ತಾನ್ ನಡ್ಕೊಂತ ಬರೋದು ಬಿಟ್ಟು ಹೆಂಡತಿನ ನಡ್ಸ್ಕೊಂತ ಬರತಾನು ಮತ್ ತಾ ಕೂತಿದಾನಂತೇಳಿ ಮತ್ತೆ ಬೈತಾನ. ಸೊ ಅದಕ್ಕ ಅವ್ನು ತಲೆ ಕೆಟ್ಬಿಡ್ತೈತಿ. ಈಗ ನಾ ಕುಂತ್ರು ಪ್ರಾಬ್ಲಮ್, ಇವ್ರಿಗೆ ಹೆಂಡತಿ ಕೂತ್ರು ಪ್ರಾಬ್ಲಮ್ ಅಂತೇಳಿ ನೆಕ್ಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರ, 2 ಜನನ ಕೂಡ್ತಾರ. ಸೊ ಕತ್ತಿ ಮೇಲೆ 2 ಜನ ಕೂತ್ 2 ಜನ ಹೋಗ್ತಾರು. ಮತ್ ಜನ ಸುಮ್ಮಿರ್ಬೇಕಲ್ಲ, ಮತ್ತೊಂದ್ 4 ಜನ ಸಿಕ್ಬಿಡ್ತಾರು. ಅವ್ರ ಏನಂತಾರಪ್ಪ ಅಂದ್ರ, ಎಷ್ಟು ಹುಚ್ಚರ್ದಾರ ಮಾರಾಯ, 2 ಕುಂತಿದಾರ, ಪಾಪ ಕತ್ತಿ ಐತಿ, ಆ ಕತ್ತಿ ಮ್ಯಾಗ ಒಂದ್ ಸ್ವಲ್ಪ ಅನುಕರಣೆ ಇಲ್ಲ, ಮಾನವೀಯತೆ ಅನ್ನೋದಿಲ್ಲ, ಆ 2 ಕುಂತಿದಾರು, ಆ ಕತ್ತಿ ಪರಿಸ್ಥಿತಿ ಏನಾಗ್ಬಾರ್ದು ಅಂತ ಅವಾಗೂ ಬೈದ್ ಬಿಡ್ತಾರ. ತಲಿ ಕೆಟ್ಟ ಗಂಡ ಹೆಂಡತಿ ಏನ್ ಮಾಡ್ತಾರಪ್ಪ ಅಂದ್ರ, ಪಾಪ ಕತ್ತಿಗೆ ಬಹಳ ತ್ರಾಸ ಆಗತೈತಿ ಅಂತ ಹೇಳಿ ಕತ್ತಿನ ಇವ್ರು ಎತ್ಕೊಂಡ್ಬಿಡ್ತಾರ. ಕತ್ತಿ ಇವ್ರು ಎತ್ಕೊಂಡ್ ನಡಕ್ ಸ್ಟಾರ್ಟ್ ಮಾಡ್ತಾರು. ಆದ್ರೂ ಮತ್ ಜನ ಬಿಡ್ಬೇಕಲ್ಲ, ಮತ್ತೊಂದ್ 4 ಜನ ಸಿಗ್ತಾರು, ಎಷ್ಟು ಹುಚ್ಚರ್ದಾರು ಅಂತೇಳಿ ಇಷ್ಟು ನಗತಾರ. ಅವ್ರ ಮುಂದೆ ಬಿದ್ದು ನಗತಾರ. ಯಾವ ರೀತಿಪಾ ಅಂದ್ರ, ನಿಮಗೊಂದ್ ಸ್ವಲ್ಪ ಬುದ್ಧಿಲ್ಲ, ಆ ಕತ್ತಿನ ಬೇಕಂದ್ರೆ ನೀವು ನಡ್ಸ್ಕೊಂತ ಬರ್ಬೋದಲ್ಲ ಆರಾಮಾಗಿ, ನೀವು ನಡ್ಯಾತೀರಿ, ಆಮೇಲೆ ಕತ್ತಿನೂ ನಡ್ಸ್ಕೊಂತ ಬರ್ಬೋದು ಅಂತೇಳಿ ಅವಾಗ ಮತ್ತೆ ಹೊಳ್ಳಿ ವಾಪಸ್ ಅದ ಬೈತಾರ. ಈ ಕತಿ ನಾ ನಿಮ್ಗೆ ಯಾಕೆ ಹೇಳಾಕತ್ತಿದ್ದೇನಪ್ಪ ಅಂದ್ರ, ನೀವು ಮ್ಯಾಲಿನ ಸನ್ನಿವೇಶಗಳು ನೋಡ್ಬೋದು ನೀವು, ಅಥವಾ ನೀವೀಗ ನಾ ಏನ್ ಹೇಳಿದೇನಲ್ಲ, ಈ ಕತಿ ಒಳಗಡೆ ಎಷ್ಟು ಸನ್ನಿವೇಶಗಳನ್ನ ಹೇಳಿದೇನಲ್ಲ, ಎಲ್ಲಾ ಸನ್ನಿವೇಶಗಳೊಳಗೂ ಜನ ನಿಮ್ಗೆ ಏನಾರೇ ಅಥವಾ ಆ ಜನ ಆ ಗಂಡ ಹೆಂಡತಿಗೆ ಏನಾರೇ ಅಂದಿದ್ದಾರೆ. ಸೊ ಇದೇ ರೀತಿ ನಮ್ಮ ಜೀವನದೊಳಗಡೆ ಹಿಂಗ ಇರ್ತೈತಿ. ನೀವು ಕುಂತ್ರು ಅಂತಾರು, ನಿಂತ್ರು ಅಂತಾರು, ಕೆಲಸ ಮಾಡಿದ್ರು ಅಂತಾರು, ಕೆಲಸ ಮಾಡಿಲ್ಲ ಅಂದ್ರು ಅಂತಾರು, ಚಲೋ ಡ್ರೆಸ್ ಹಾಕೊಂಡ್ರು ಅಂತಾರು, ಚಲೋ ಡ್ರೆಸ್ ಹಾಕೊಂಡಿಲ್ಲ ಅಂದ್ರು ಅಂತಾರು. ಆಮೇಲೆ ಕೆಲವೊಂದ್ ಸರ್ತಿ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಂದು ಅಂದ್ರ ಅದಕ್ಕೂ ಅಂತಾರು, ರೋಡ್ ಸೈಡ್ ಹೋಗಿ ಊಟ ಮಾಡಿ ಬಂದ್ರಿ ಅಂದ್ರ ಅದಕ್ಕೂ ಅಂತಾರು. ಸೊ ಈ ಜನರ ಕೆಲಸ ಏನೈತಪ್ಪ ಅಂದ್ರ, ನೀವು ಏನಾರೇ ಮಾಡ್ರಿ, ಅವ್ರಿಗೆ ಮಾತಾಡಕ್ ಒಂದ್ ವಿಷಯ ಬೇಕು, ಅವ್ರಿಗೊಂದು ಅನ್ನಕ್ ವಿಷಯ ಬೇಕು. ಒಂದ್ ಚಲೋದ್ರೊಳಗಡೆ ಗ್ರ್ಯಾಂಡ್ ಆಗಿ ಮ್ಯಾರೇಜ್ ಮಾಡ್ಕೊಂಡ್ರಿ ಅಥವಾ ಮದ್ವಿ ಮಾಡ್ಕೊಂಡ್ರಿ ಅಂದ್ರ ಅದಕ್ಕೂ ಒಂದ್ ಹೆಸರು ಇಡ್ತಾರು. ಸಿಂಪಲ್ ಆಗಿ ನೀವೇನಾದ್ರು ಮ್ಯಾರೇಜ್ ಮಾಡ್ಕೊಂಡ್ರಿ ಅಂದ್ರ ಅದಕ್ಕೂ ಒಂದ್ ಹೆಸರು ಇಡ್ತಾರು. ಸೊ ಇಲ್ಲಿ ಏನಂದ್ರ, ಜನರಿಗೆ ಬೇರೆ ಕೆಲ್ಸ ಎಲ್ಲ ಅವ್ರು ಮಾತಾಡಕ ನಿಂತಿದ್ದಾರೆ. ಇನ್ನೊಂದ್ ಏನ್ ಹೇಳ್ಬೇಕಂದ್ರ, ಅವ್ರು 4 ಜನ ನಮ್ಗೆ ಮಾತಾಡ್ತಿರ್ತಾರಲ್ಲ, ಅವ್ರು ಯಾರು ಇರ್ತಾರಪ್ಪ ಅಂದ್ರ, ಅವ್ರಿಗೆ ಮಾಡಾಕ್ ಕೆಲ್ಸ ಇರಂಗಿಲ್ಲ. ಅವ್ರು ಸಪೋಸ್ ಏನಾದ್ರು ಬಿಜಿ ಇದ್ರು, ಅವ್ರ ಜೀವನದೊಳಗಡೆ ಅವ್ರು ಏನಾರೇ ಬಿಜಿ ಇದ್ದ ಕೆಲಸ ಮಾಡಾಕತ್ತಿದ್ರು ಅಂದ್ರೆ ನಿಮ್ ಬಗ್ಗೆ ಮಾತಾಡೋಷ್ಟು ಅವ್ರ ಕಡೆ ಟೈಮ್ ಇರ್ತಿರ್ಲಿಲ್ಲ. ಬಟ್ ಈಗ ಏನಾಗಿತ್ತು ಅಂದ್ರೆ, ಅವ್ರು ಫ್ರೀ ಇದ್ದಾರು, ನಿಮ್ ಬಗ್ಗೆ ಮಾತಾಡ್ತಾರ. ಅಂತ 4 ಜನರ ಬಗ್ಗೆ ಅಥವಾ ಅಂತ ಜನರ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಕೆಲಸನ ಅರ್ಧಕ್ಕೆ ನಿಲ್ಲಿಸ್ತೀವಲ್ಲ, ನಾವು ಮೂರ್ಖರು ಆಕ್ಚುಲಿ. ಅವ್ರು ಯಾರ ಆಗಿರ್ಲಿ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಒಳಗಡೆ ಇರೋರು ಯಾರೊಬ್ರು ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಕೆಲವೊಂದ್ ಸರ್ತಿ ನಿಮ್ ಓನ್ ಫ್ಯಾಮಿಲಿ ಅವ್ರು ಆಗಿರ್ಬೋದು, ಎಲ್ಲಿ ತನಕ ನೀವು ಮಾಡೋ ಕೆಲಸ ಕರೆಕ್ಟ್ ಐತಿ,
ಇನ್ನೊಬ್ರಿಗೆ ಅನ್ಯಾಯ ಮಾಡಕತ್ತಿಲ್ಲ, ಮೋಸ ಮಾಡಕತ್ತಿಲ್ಲ, ಅಥವಾ ತಪ್ಪು ದಾರಿನ ತುಳಿಯಾಕತ್ತಿಲ್ಲ, ನಾ ಮಾಡೋ ಕೆಲಸದ ಬಗ್ಗೆ ನಂಗೆ ಕ್ಲಾರಿಟಿ ಐತಿ ಅಂತೇಳಿ ನಿಮ್ಗೆ ಎಲ್ಲಿ ತನಕ ಗೊತ್ತಿರ್ತೈತಲ್ಲ, ಸೊ ಅಲ್ಲಿ ತನಕನೂ ನೀವು ತಲೆ ಕಟ್ಸ್ಕೋಬೇಡ್ರಿ. ಸಪೋಸ್ ನಿಮ್ಗೆ ಯಾರು ಏನಾರೇ ಬಂದು ಹೇಳಾವಿದ್ರು, ಹೆಲ್ಪ್ ಮಾಡಾವಿದ್ರು ಅಂದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರ. ಅವ್ರು ನಿಮ್ಮ ಹತ್ರ ಬಂದು ಕುಂತ ನೋಡಪ್ಪ ಈ ರೀತಿ ಮಾಡಾಕತ್ತಿದೆಲ್ಲ, ಇದು ಮಾಡೋದ್ರಿಂದ ಇಷ್ಟು ಒಳ್ಳೇದವು, ಇಷ್ಟು ಒಳ್ಳೇದಾಗ್ತೈತಿ, ಆಮೇಲೆ ಕೆಲವೊಂದು ಕೆಟ್ಟದ್ದಾಗ್ತೈತಿ, ಸೊ ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತೇಳಿ ಅವ್ರು ಫ್ರೀ ಮಾಡ್ಕೊಂಡ ನಿಮ್ಮ ಮೇಲೆ ಕಾಳಜಿ ಕನ್ಸರ್ನ್ ಇತ್ತು ಅಂದ್ರ ಅವರ ಬರ್ತಾರ. ಬಟ್ ನಮಗ್ ಹಂಗಿಲ್ಲ, ಯಾರೋ ಮೂಲ್ಯಾಗ ಕುಂತ ಮಾತಾಡ್ತಾರಂತೇಳಿ ನಾವೇನ್ ಮಾಡ್ತೇವಪ್ಪ ಅಂದ್ರೆ ನಾವೇನೋ ಒಂದು ಒಳ್ಳೇದ್ ಮಾಡಕ್ ಹೋಗೋರು ಇರ್ತೀವಿ, ಅಥವಾ ಏನೋ ಒಳ್ಳೇದ್ ಆಗತೈತಿ ಅಂತೇಳಿ ಟ್ರೈ ಮಾಡ್ತಿರ್ತೀವಿ. ಆದ್ರೂ ಅದನ್ನ ಏನ್ ಮಾಡ್ತೀವಿ, 4 ಜನ ಏನಂತಾರು ಅನ್ನೋ ಒಂದು ಭಯದಿಂದ ನಾವು ಆ ಕೆಲಸ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ವಿಚಿತ್ರವಾದ ಸಂಗತಿ ಏನಪ್ಪಾ ಅಂದ್ರ, ಈ 4 ಜನ ಏನಂತಾರು, ಯಾರು ಏನಂತಾರು ಅಂತೇಳಿ ತಿಳ್ಕೊಂಡ ನಾವು ಸತ್ಯದಿಂದ ಎಷ್ಟು ದೂರ ಉಳಿಯಾಕತ್ತಿದೇವಪ್ಪ ಅಂದ್ರ, ಕೆಲವೊಂದ್ ಸರ್ತಿ ಏನಾಗ್ತೈತಿ ಅಂದ್ರ, ನಮ್ಮ ಪೇರೆಂಟ್ಸ್ ಅನ್ಎಜುಕೇಟೆಡ್ ಇರೋದ್ರಿಂದ, ಹೊಲ್ದಾಗ ಕೆಲಸ ಮಾಡೋದ್ರಿಂದ, ಇನ್ನೊಂದು ಕೂಲಿ ಕೆಲಸ ಮಾಡೋದ್ರಿಂದ, ಸಪೋಸ್ ಏನಾದ್ರು ಅವ್ರು ಬೇರೆ ಕಡೆ ಸಭೆಗೆಲ್ಲ ಬಂದು ಅಟೆಂಡ್ ಮಾಡ್ತಾರಂದ್ರೂ ನಾವು ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಳಕ ನಾಚಿಕೆ ಪಡ್ತೀವಿ. ನಮ್ ಸಪೋಸ್ ಏನಾದ್ರು ಮನಿ ಸಣ್ಣದೈತಿ, ಫ್ರೆಂಡ್ಸ್ ಏನಾದ್ರು ಕರ್ಕೋಬೇಕಂದ್ರು ಅವಾಗೂ ನಾವು ಏನಂದ್ರ ನಾವು ಬಡವ್ರದೇನೆ ಅಂತೇಳಿ ಗೊತ್ತಾಯ್ತು ಅಂದ್ರೆ ಬೇರೆದವ್ರಿಗೆ ಪ್ರಾಬ್ಲಮ್ ಆಗ್ತೈತಿ, ಅಥವಾ ಏನ್ ಅನ್ಕೋತಾರು ಅನ್ನೋದು ಒಂದು ಕಾರಣದಿಂದ ನಾವು ಅದನ್ನೆಲ್ಲಾನು ದೂರ ಇಡ್ತೀವಿ. ಬಟ್ ಹೊರಗೆ ತೋರ್ಸ್ಕೊಳಕ್ ಮಾತ್ರ ವನಾಶೋಕಿ ಇರ್ತೈತಿ ನಮ್ಗೆ. ಅಂದ್ರ ನಾಟಕದ ಬದುಕನ್ನ ಬದುಕಲಿಕ್ಕೆ ಬಹಳ ಅಂದ್ರ ಬಹಳ ನಾವು ಟ್ರೈ ಮಾಡಾಕತ್ತಿದೀವಿ. ಅದಕ್ಕೋಸ್ಕರ ನಾ ಏನಂತೀನಿ ಅಂದ್ರ, ಒಟ್ಟ ಯಾರು ಏನಂತಾರ ಅಂತೇಳಿ ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮ ಜೀವನ ನೀವ್ ಹೆಂಗಿದಾರಲ್ಲ ಹಂಗ ಇರ್ರಿ, ಏನ್ ರಿಯಾಲಿಟಿ ಅದೇ ಇರ್ರಿ. ಸಪೋಸ್ ಏನಾದ್ರು ನೀವು ದುಡಿಬೇಕು ಅಥವಾ ಇದನ್ನ ಬದಲಾಯಿಸಬೇಕು ಅಂತೇಳಿ ಇತ್ತು, ಬಹಳ 4 ಜನ ಏನಂತಾರು ಅಂತೇಳಿ ನಿಮ್ಗೆ ಯೋಚನೆ ಇತ್ತು ಅಂದ್ರ ಇದನ್ನ ಬದಲಾಯಿಸಿ. ನಿಮ್ಮದೇನ್ ಬಡತನ ಐತಲ್ಲ, ಆ ಬಡತನನ ನೀವು ಬದಲಾಯಿಸಿ. ಬಡತನ ಅನ್ನೋದು ಒಂದು ಶಾಪ ಅಲ್ಲ, ವರ ಅಂತ ತಿಳ್ಕೊಳ್ರಿ. ಈ ರೀತಿ ತಿಳ್ಕೊಂಡ ಬಡತನದಿಂದ ನೀವು ಯಾವ ರೀತಿ ಬೆಳಿಬೇಕು, ಆಮೇಲೆ ಯಾವ ರೀತಿ ಬೆಳೆದ್ ನಿಂತು ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ಆ ರೀತಿ ನೋಡ್ಕೊಳ್ರಿ. ಸೊ ಒಳ್ಳೇದಾಗ್ತೈತಿ. ಯಾರು ಏನೇನ್ ಅನಾವ್ರದಾರಲ್ಲ ಅವ್ರ ಅನ್ಕೋತ ಹೋಗ್ಲಿ, ನಾವು ಕೆಲಸ ಮಾಡಿ ಬೆಳ್ಕೊಂತ ಹೋಗೋಣ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ.